ವೆಲ್ಕಮ್ ಟು ಸಂಭ್ರಮ ವ್ಲಾಗ್ಸ್. ಇವತ್ತಿನ ವ್ಲಾಗ್ ನಂಬರ್ 2. ಎಲ್ಲರೂ ಹೇಗಿದ್ದೀರಾ ಕಮೆಂಟ್ ಮಾಡಿ. ಮತ್ತು ಹೋದ ವೀಡಿಯೋಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಒಂದೇ ವೀಡಿಯೋಗೆ 75 ಸಬ್ಸ್ಕ್ರೈಬರ್ಸ್, 500 ವ್ಯೂಸ್, 80 ಲೈಕ್ಸ್ ಹಾಗೂ 30 ಸಮಥಿಂಗ್ ಕಮೆಂಟ್ ಬಂದಿದೆ. ಸೊ ಥ್ಯಾಂಕ್ ಯು ಅದಕ್ಕೆ. ಸೊ ಇನ್ನೂ ಜಾಸ್ತಿ ಆಗಬೇಕು, ಅದೆಲ್ಲ ಜಾಸ್ತಿ ಗ್ರೋ ಆಗ್ತಾ ಇರಬೇಕು. ಸೊ ಫಸ್ಟಿಗೆ ಸ್ಟಾರ್ಟಿಂಗ್ಗೆ ಹೇಳ್ತಿದ್ದೇನೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಮೇಯ್ನಾಗಿ ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತಿನ ವಿಡಿಯೋ ಏನಂದರೆ ನಮ್ಮ ಕೃಷಿಯ ಬಗ್ಗೆ. ನಮ್ಮ ಹತ್ರ ಎಷ್ಟು ಕೃಷಿ ಇದೆ ಮತ್ತು ಎಷ್ಟು ದನಗಳಿವೆ ಎಲ್ಲ ತೋರಿಸ್ತೇನೆ. ಸೊ ಈಗ ತೋರಿಸ್ತೇನೆ, ಬನ್ನಿ ಗೈಸ್ ಹೋಗುವ. ಸೊ ಬನ್ನಿ ಗೈಸ್, ಹೋಗ್ತೇವೆ ನಮ್ಮ ತೋಟಕ್ಕೆ, ತೋರಿಸ್ತೇನೆ ನಿಮಗೆ. ಸೊ ನೋಡ್ಬೋದಲ್ಲ, ಅಲ್ಲಿ ಕಾಣ್ತುಂಟಲ್ಲ, ಅದು ನಮ್ಮ ದನಗಳ ಮನೆ ಅಂತಲೇ ಹೇಳ್ಬೋದು. ತೋರಿಸ್ಬೇಕಲ್ಲ ದನಗಳನ್ನು, ಬನ್ನಿ ಗೈಸ್ ತೋರಿಸ್ತೇನೆ. ಸೊ ಬಂದ್ವಿ ನಮ್ಮ ದನಗಳ ಹತ್ತಿರ. ನೀವು ನೋಡ್ಬೋದು, ಇಲ್ಲಿ ಫೋನನ್ನು ತಿನ್ನುವ ಪ್ರಯತ್ನ ಮಾಡ್ತಿದ್ದೆ, ತಿನ್ನುವುದಲ್ಲ. ನೋಡಿ ಗೈಸ್, ಈಗ ದನಗಳಿಗೆ ಹುಲ್ಲು ಹಾಕಿದೆ, ಹುಲ್ಲನ್ನು ತಿಂತಿದ್ದಾರೆ ದನಗಳೆಲ್ಲ. ನೋಡ್ಬೋದು ನೀವು, ನನ್ನನ್ನು ಮುಟ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ, ಯಾಕಂದ್ರೆ ಅವುಗಳಿಗೆ ನಾನಂದ್ರೆ ತುಂಬ ಇಷ್ಟ. ಇಲ್ಲಿ ನೋಡಿ ಗೈಸ್, ನಮ್ಮ ಊರಿನ ಕೋಳಿ ನೋಡಿ, ಇದು ನಮ್ಮ ಊರಿನ ಕೋಳಿ. ಮತ್ತೆ ಅಲ್ಲೊಂದಿದೆ ನೋಡಿ ಗೈಸ್, ನೋಡ್ಬೋದು ಗೈಸ್, ಇಲ್ಲಿ ಅಡಿಕೆ ಮರ ಹಾಗೂ ತೆಂಗಿನ ಮರಗಳು ನೋಡಿ. ಇದು ಅಲ್ಲಿ ಮತ್ತೆ ಹಲಸಿನ ಮರ, ಪಪ್ಪಾಯ, ಗಾವ ಎಲ್ಲ ಇದೆ. ಮತ್ತೆ ಅದು ನಮ್ಮ ಮನೆ ರೀಸೆಂಟಾಗಿ ಕಟ್ಟಿದ್ದು. ರೀಸೆಂಟ್ ಅಂದರೆ ಒಂದು ಆಲ್ಮೋಸ್ಟ್ 3 ವರ್ಷ ಆಗ್ತಾ ಬಂತು. 4 ಫೆಬ್ರವರಿಗೆ 3 ವರ್ಷ ಆಗ್ತದೆ. ನೋಡಿ ಗೈಸ್, ಬಾಳೆಹಣ್ಣಿನ ಮರ ಕೂಡ ತುಂಬ ಇವೆ. ಒಂದು 20-30 ಬಾಳೆಹಣ್ಣಿನ ಮರಗಳಿವೆ. ಬಾಳೆಹಣ್ಣಿನ ಮರದಲ್ಲಿ ಒಂದು ಬಾಳೆಹಣ್ಣು ಉಂಟಂತೆ. ಬನ್ನಿ ಗೈಸ್ ನೋಡುವ. ಸಾರಿ, ಗಿಡ ಬಾಳೆಹಣ್ಣು ಮರ ಆಗುದಿಲ್ಲಲ್ಲ, ಸಾರಿ ಗೈಸ್, ಗಿಡ. ತೋರಿಸ್ತೇನೆ ಗೈಸ್ ನಿಮಗೆ. ನೋಡ್ಬೋದು ಮೇಲೆ ಅದೊಂದು ಕೆಳಗೆ ಕಾಣ್ತುಂಟಲ್ಲ, ಬ್ಲೂ ಪರ್ಪಲ್ ಕಲರ್, ಅದರ ಒಳಗೆ ಒಂದು ಚಿಕ್ಕ ಚಿಕ್ಕ ಹಣ್ಣಿನ ತರ ಇರ್ತದೆ. ಅದನ್ನು ಸಕ್ ಮಾಡಿದ್ರೆ ಒಂದು ಟೈಪ್ ಸಿಹಿಯಾದ ನೀರು ಬರ್ತದೆ, ಅಂದ್ರೆ ಹನಿ ಟೈಪ್ ಅಂತ ಹೇಳ್ಬೋದು. ಚೆನ್ನಾಗಿ ನೋಡಿ ಗೈಸ್, ಕರಿಮೆಣಸಿನ ಬಳ್ಳಿ. ಇದರಲ್ಲಿ 1 ವರ್ಷಕ್ಕೆ ಒಮ್ಮೆ ತೆಗಿತಾರೆ, ಶುರುವಾಗುತ್ತೆ ಆಗ ತೆಗಿತಾರೆ. ಮತ್ತೆ ಗೈಸ್ ಹೋಗುವ, ಬನ್ನಿ ನಮ್ಮ ಗದ್ದೆಗೆ ಹೋಗುವ. ಇದು ನೋಡಿ ಗೈಸ್, ಹಲಸಿನ ಮರ. ಹಲಸಿನ ನೋಡಿ ಗೈಸ್, ತುಂಬ ಇದೆ. ನೀವು ನೋಡ್ಬೋದು ಇಲ್ಲಿ ಹಲಸಿನ ಮರ, ಅದರಲ್ಲಿರುವ ಹಲಸಿನ ಹಣ್ಣು. ಮತ್ತೆ ಇನ್ನೊಂದು ಬೀಜ ಮರ ಕೂಡ ಇದೆ. ನೋಡ್ಬೋದು ಗೈಸ್, ಇಲ್ಲಿ ತುಂಬಾ ಅಡಿಕೆ ಮರಗಳು. ಇಲ್ಲಿ ಬೇರೆಯವರದ್ದು ಸಹ ತೋಟ ನೀವು ಕಾಣ್ಬೋದು. ಆ ಸೈಡ್ ಬೇರೆಯವ್ರದ್ದು, ಈ ಸೈಡ್ ಬೇರೆಯವ್ರದ್ದು, ತುಂಬಾ ಜನದ್ದು ಇಲ್ಲಿ ತೋಟ ಇದೆ. ಮತ್ತೆ ಇದು ನಮ್ಮ ಗದ್ದೆಗೆ ಹೋಗುವ ದಾರಿ. ನೋಡಿ ಗೈಸ್, ನಾವು ಹೋಗ್ತಿದ್ದೇವೆ ಈಗ. ನೋಡಿ ನಾಯಿ ಕೂಡ ಬರ್ತುಂಟು. ಬರ್ತೇನಾ, ಹೋಗುವ. ನಮ್ಮ ನೆಕ್ಸ್ಟ್ ಕೆಳಗೆದ್ದು, ಅದು ತುಳುವಲ್ಲಿ ಪುನಿ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಗೊತ್ತಿಲ್ಲ. ಅದು ಕೆಳಗೆ ಆಚೆ ಮೇಲೆ ಕೆಳಗೆ ಎಲ್ಲ ಇರ್ತದಲ್ಲ ಜಾಗ, ಅದು ಕನ್ನಡದಲ್ಲಿ ಎಂತ ಹೇಳ್ತಾರೆ ಗೊತ್ತಿಲ್ಲ. ತುಳುವಲ್ಲಿ ಒಂದು ಪುನಿ ಅಂತ ಹೇಳ್ತಾರೆ. ಒಂದು ಟ್ರಾನ್ಸ್ಲೇಟ್ ಮಾಡಿ ಆಯ್ತಾ ಗೂಗಲಲ್ಲಿ. ಹೋಗುವ ಬನ್ನಿ ಗೈಸ್. ಇದು ರೋಡು, ಇಲ್ಲಿ ಟ್ರ್ಯಾಕ್ಟರ್ ಎಲ್ಲ ಹೋಗುದು. ಟ್ರ್ಯಾಕ್ಟರ್ ಹೋಗಿ ಕೆಸರಾಗಿದೆ. ಹೋಗ್ಬೋ, ಹಾವು ಅಲ್ಲಿ ಹಾವು ಹೋಯ್ತು. ನೀವು ಇದ್ರು ನೋಡ್ಬೋದು ಗದ್ದೆ. ಇಲ್ಲಿ ನೋಡಿ ಗೈಸ್, ಟ್ರ್ಯಾಕ್ಟರ್ ಹೋಗಿ ಎಲ್ಲ ಕಿರಿಂಚಾಗಿಬಿಟ್ಟಿದೆ, ಎಲ್ಲ ಕೆಸರಾಗಿಬಿಟ್ಟಿದೆ. ನೀವು ನೋಡ್ಬೋದು ಇದು ತೋಟ ನಮ್ದಲ್ಲ, ಬೇರೆಯವ್ರದ್ದು. ಬಟ್ ಅಲ್ಲಿ ಮುಂದೆ ಒಂದು ನಿಮಗೆ ಗದ್ದೆ ಕಾಣ್ತುಂಟಲ್ಲ, ಆ ಒಂದು ಗದ್ದೆ ನಮ್ಮದು. ಮತ್ತೆ ಆ ಸೈಡ್ ಇದು ಗದ್ದೆ ನಮ್ಮದು ಪಕ್ಕದವ್ರು. ಬನ್ನಿ ತೋರಿಸ್ತೇನೆ, ಹೋಗ್ತೇನೆ ಬನ್ನಿ. ಎದುರು ಸೈಡ್ ಉಂಟಲ್ಲ ಒಂದು ಗ್ರೀನ್ ಕಲರ್, ಅದು ನಮ್ಮದು ಗದ್ದೆ ಅಲ್ಲ. ಅಲ್ಲಿ ನೀವು ಪಿಕಾಕ್ ಕೂಡ ನೋಡ್ಬೋದು. ಪಿಕಾಕ್ ಕೂಡ 4 ಪಿಕಾಕ್ ಇದೆ ಅಲ್ಲಿ. ಆ ಗದ್ದೆ ಪಿಕಾಕ್ ಉಂಟಲ್ಲ, ಆ ಗದ್ದೆ ನಮ್ದಲ್ಲ, ಆ ಗದ್ದೆ ನಮ್ಮ ಪಕ್ಕದ ಮನೆದವ್ರದ್ದು. ಇದು ನಮ್ಮ ಗದ್ದೆ.
ಮತ್ತು ನೀವು ಇಲ್ಲಿ ನೋಡ್ಬೋದು ಡ್ರ್ಯಾಗನ್ ಫ್ರೂಟ್. ಇದು ಡ್ರ್ಯಾಗನ್ ಫ್ರೂಟ್ ಗೊತ್ತಾನಲ್ಲ, ಅದರದ್ದು ಪ್ಲಾಂಟ್ ಸುಮಾರಿದೆ ಇಲ್ಲಿ. ಮತ್ತು ಅಲ್ಲಿ ನೋಡ್ಬೋದು, ಅಲ್ಲಿ ಟೈರ್ ಎಲ್ಲ ಉಂಟಲ್ಲ, ಅದೆಲ್ಲ ಡ್ರ್ಯಾಗನ್ ಫ್ರೂಟ್ ಇದೆ. ಮಾತ್ರ ಅದು ನಮ್ಮದು ತೋಟ ಅಲ್ಲ, ಬೇರೆ ಯಾವುದು ತೋಟ. ಮತ್ತು ನಮ್ಮದು ದೊಡ್ಡದೊಂದು ಗದ್ದೆ ಅಂತ, ಅದು ತೋರಿಸ್ತೇನೆ. ಇವರು ನನ್ನ ತಂಗಿಯವರು, ನನ್ನ ಹಿಂದೆನೇ ಬರ್ತಿದ್ದಾರೆ ಗದ್ದೆಯಲ್ಲಿ, ತುಂಬ ಸಪೋರ್ಟ್ ಮಾಡ್ತಾರೆ. ಹಾಯ್ ಮಾಡಿರಾ? ಇವಳ ಹೆಸರು ಸಾನ್ವಿ ಅಂತ, ಇವಳು ನನ್ನ ತಂಗಿ. ಇವ ನನ್ನ ಚಿಕ್ಕಮ್ಮನ ಮಗಳು ಸುಕ್ಷಾ ಅಂತ. ಬನ್ನಿ ಗದ್ದೆಗೆ ಹೋಗ್ತಿದ್ದೇವೆ. ತುಂಬ ಸೊಳ್ಳೆಗಳ ಕಾಟ. ಸೊಳ್ಳೆ ಅಂದರೆ ಈಗ ಮಳೆಗಾಲ ಅಲ್ಲ, ತುಂಬ ಸೊಳ್ಳೆ ಬರ್ತದೆ. ಇದೇ ಹೇಳ್ಬೋದು ಗದ್ದೆ. ನಮ್ಮದು ಇದು ಫುಲ್ ದೊಡ್ಡ ಗದ್ದೆ. ಒಂದು ಎಷ್ಟು ಎಕರೆ ಇದೆ ಅಂತ ಗೊತ್ತಿಲ್ಲ, ದೊಡ್ಡ ತೋಟ ಉಂಟು, ಗದ್ದೆ ಉಂಟು. ಇದು ನಮ್ದಲ್ಲ, ಈ ಸ್ಟ್ರೈಟ್ ಕಾಣ್ತುಂಟಲ್ಲ ಅದು ನಮ್ದಲ್ಲ. ಆ ಸೈಡ್ ಇದು ನಮ್ಮದು, ಇದು ನಮ್ದಲ್ಲ. ಈ ಸೈಡ್ ಸ್ಟ್ರೈಟ್ ಉಂಟಲ್ಲ ಅದು ನಮ್ದಲ್ಲ. ನೋಡ್ಬೋದು ಇಲ್ಲಿ ಕೆರೆ ಅಲ್ಲ, ಎಂತ ಹೇಳ್ತಾರೆ, ಮತ್ತು ಇಲ್ಲಿ ನೀರು ಬಿಡ್ತಿದ್ದಾರೆ. ಇದು ನಮ್ದಲ್ಲ, ಇದು ಸಹ ನಮ್ದಲ್ಲ. ಆ ಕಾರ್ನರ್ ಇದು 3ನೇ ಎಲ್ಲ ನಮ್ಮದೇ. ಇದು ಎಲ್ಲ ನೋಡ್ಬೋದು. ನಾಲ್ದು ಟ್ರ್ಯಾಕ್ಟರ್ ಬರ್ತದೆ ಅಂತ ಇನ್ನೊಮ್ಮೆ ಬಿತ್ತನೆ ಮಾಡುವಾಗ. ಸೊ ನೋಡ್ಬೋದು. ಮತ್ತೆ ಅಲ್ಲಿ ಒಂದು ದೊಡ್ಡ ನದಿ ಉಂಟು, ತೋರಿಸ್ತೇನೆ ನಿಮಗೆ. ಹೋಗುವ. ಇಲ್ಲಿ ಸ್ವಲ್ಪ ಕೂಡ ಕಾಲು ಸ್ಕಿಡ್ ಆದ್ರೆ ಬುಳುಂಕ ಎಲ್ಲ ಒದ್ದಾಗಿ ಬೀಳ್ಬೋದು. ನೋಡ್ಬೋದು. ಈಗ ಮಳೆ ಇಲ್ಲಲ್ಲ, ಅದಕ್ಕೆ ನೀರು ಬಿಟ್ಟಿದ್ದಾರೆ. ನೋಡ್ಬೋದು, ಇದಲ್ಲ ನದಿ ನೋಡ್ಬೋದು ನೀವು, ಸೈಡಲ್ಲಿ ನದಿ. ಮತ್ತೆ ಅಲ್ಲಿ ಒಂದು ದೊಡ್ಡ ವೆಲ್ ಉಂಟು, ತೋರಿಸ್ತೇನೆ ನಿಮಗೆ. ಬಾವಿ ಉಂಟು ದೊಡ್ಡದು, ತೋರಿಸ್ತೇನೆ. ಚಿಕ್ಕಿರುವಾಗ ನಂದು ಅಮ್ಮ ಬಿದ್ದಿದ್ರಂತದ್ರಲ್ಲಿ, ಹೆಂಗೆ ಮೇಲೆ ಬಂದಿದ್ದಾರೆ ದೇವರಿಗೆ ಗೊತ್ತು. ತೋರಿಸ್ತೇನೆ ನೋಡಿ. ಬಿದ್ದರೆ ಇಲ್ಲಿ ಬುಳುಕ ಸಿಗ್ಲಿಕ್ಕೆಲ್ಲ ಇಲ್ಲಿ. ಈಚೆ ಬರಬೇಡ ಮಾರ, ಬಿದ್ದರೆ ಹೋಗು. ನೋಡ್ಬೋದು, ದೊಡ್ಡ ತುಂಬ ಹಾಲು ಉಂಟಂತೆ ಇದು. ಇದೇ ನಮ್ದು ಸ್ಟ್ರೀಟ್, ಅಲ್ಲಿ ತನಕ ನಮ್ದೇ ಗದ್ದೆ. ನೋಡ್ಬೋದು. ಮತ್ತೆ ಆ ಸೈಡ್ ಒಂದು ನದಿ, ದೊಡ್ಡ ನದಿ. ನಿಮ್ಗೆ ಬನ್ನಿ, ಅಲ್ಲಿ ತನಕ ಹೋಗಿ ತೋರಿಸ್ತೇನೆ ನಿಮಗೆ. ಬನ್ನಿ ನೋಡಿ ಗೈಸ್, ನಿಮಗೋಸ್ಕರ ಅಷ್ಟು ದೂರ ನಡ್ಕೊಂಡು ಹೋಗ್ತಿದ್ದೇನೆ. ಅದಕ್ಕಾದ್ರೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡಬೇಕು. ಇದೆಲ್ಲ ತೋರಿಸೋದಕ್ಕೆ ಅಂದರೆ ಕಷ್ಟ ಅಷ್ಟೇನಿಲ್ಲ, ಆದರೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಬೇಕು. ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಲಾಸ್ಟ್ ವಿಡಿಯೋ ನೀವು ನೋಡಿರ್ಬೋದು, ವ್ಯೂಸು 500-600 ಇತ್ತು, ಬಟ್ ಸಬ್ಸ್ಕ್ರೈಬ್ 52. ಸೊ ಯಾರೆಲ್ಲ ನೋಡ್ತೀರಿ, ಒಂದು ಸಬ್ಸ್ಕ್ರೈಬ್ ಬಟನ್ ಒತ್ತಿ ಗೈಸ್, ಅಷ್ಟೇ. ಒಂದು 2 ನಿಮಿಷದ ಕೆಲಸ, 2 ನಿಮಿಷ ಕೂಡ ಇಲ್ಲ, ಒಂದು 10 ಸೆಕೆಂಡ್ ಕೆಲಸ ಅಷ್ಟೇ. ಜಸ್ಟ್ ಟ್ಯಾಪ್ ಅಷ್ಟೇ. ಮತ್ತೆ ನಿಮಗೆ ತೋರಿಸ್ತೇನೆ ಸಬ್ಸ್ಕ್ರೈಬ್ಡ್ ಮತ್ತು ನಾಟ್ ಸಬ್ಸ್ಕ್ರೈಬ್ಡ್ ತೋರಿಸ್ತೇನೆ ಮತ್ತೆ ನಿಮಗೆ. ಈಗ ಅಲ್ಲಿ ತನಕ ಹೋಗ್ತೀನಿ, ದೊಡ್ಡ ನದಿ, ತುಂಬ ದೊಡ್ಡದಿದೆ ಅದು. ನೋಡಿ ತೋರಿಸ್ತೇನೆ ನಿಮಗೆ, ಬನ್ನಿ. ಅಲ್ಲಿ ತೋರಿಸ್ತೇನೆ ಗೈಸ್. ಇಲ್ಲಿ ಮೇಲೆ ಹತ್ತಬೇಕು, ತುಂಬ ಕಷ್ಟ ಉಂಟು. ಇಲ್ಲಿ ಹತ್ತೇನೆ, ನಿಮಗೆ ಆದರೂ ಹತ್ತು ತೋರಿಸ್ತೇನೆ ಇವತ್ತು. ತೋರಿಸ್ತೇನೆ. ಇಲ್ಲಿ ಹತ್ತಿ ಹೋಗ್ತೇನೆ. ನೋಡ್ಬೋದು ನೀವು, ಬಿದ್ದರೆ ಬುಳುಂಕ, ಬರಲಿಕ್ಕಿಲ್ಲ. ಮತ್ತು ಇಲ್ಲೆಲ್ಲ ಬಲ್ಲೆಲ್ಲ ಬಂದೋಗಿದೆ. ಆಚೆ ತೋರಿಸ್ತೇನೆ. ದೊಡ್ಡದು ಇಲ್ಲಿ ನದಿ, ಸ್ನಾನ ಮಾಡಲಿಕ್ಕೆಲ್ಲ ತುಂಬ ಚೆಂದ ಆಗ್ತದೆ. ಸೊ ವಾಪಸ್ ಹೋಗೋಣ ಮನೆಗೆ. ನಂದು ಮನೆದ್ದು ಒಂದು ಕ್ಲಿಯರ್ ವ್ಯೂ ತೋರಿಸ್ತೇನೆ, ಬನ್ನಿಗೆ ಹೋಗುವ. ನೋಡಿ, ಒಂದು ಮಾವಿನಕಾಯಿ ಬಿದ್ದಿತ್ತು, ನೋಡಿ. ಮಾವಿನಕಾಯಿ ತುಂಬ ಚೆನ್ನಾಗಿರುತ್ತೆ. ಎಲ್ಲಿ ಉಂಟು ಇದೇ ಮರದಿಂದ. ಸೊ ಇನ್ನೊಮ್ಮೆ ಅಲ್ಲಿ ತನಕ ಹೋಗಿ ಮನೆಗೆ ಹೋಗ್ಬೇಕು ಗೈಸ್. ನೋಡಿ ಸನ್ಸೆಟ್ ನೋಡಿ, ತುಂಬ ಚೆನ್ನಾಗಿ ಸನ್ಸೆಟ್ ವ್ಯೂ ನೋಡಿ. ತೋಟಕ್ಕೆಲ್ಲ ಬಂದರೆ ವೆದರ್ ಆಗಿರ್ಬೋದು ಚಂದ. ಅಲ್ಲಿ ಮನೆದ್ರೆ ಎಷ್ಟು ಚಂದ ಅಲ್ಲ. ಈಗ ಅಲ್ಲಿ ತನಕ ಹೋಗುವ ಬನ್ನಿ. ಇದು ನೋಡಿ, ಇದು ದೊಡ್ಡ ಮಾವಿನಕಾಯಿ. ದೊಡ್ಡ ಮಾವಿನಕಾಯಿ ಬೇಕಾ? ಬೇಡ ಅಂತ ಅವಳಿಗೆ. ಸೊ ಈಗ ಮನೆಗೆ ಹೋಗೋ ಗೈಸ್. ಮನೆಗೆ ಹೋಗಿ ನಮ್ಮದು ಮನೆ ಒಮ್ಮೆ ನಿಮಗೆ 360 ಡಿಗ್ರಿ ಅಲ್ಲಿ ತೋರಿಸ್ತೇನೆ. ಬನ್ನಿ ಈಗ ತೋರಿಸ್ತೇನೆ.
ಸೊ ನೋಡ್ಬೋದು ಗೈಸ್, ನಮ್ಮ ಮನೆ, ನನ್ನ ಅಜ್ಜಿ ಅಮ್ಮ ಎಲ್ಲ ಕೂತಿದ್ದಾರೆ ಅಲ್ಲಿ. ನಮ್ಮ ಮನೆ ಇದು. ಮತ್ತೆ ನಿಮ್ಗೆ ಆಮೇಲೆ ತೋರಿಸ್ತೇನೆ ಅಲ್ಲಿ. ಸೊ ನೋಡ್ಬೋದು ಈ ಸೈಡ್ನ ಕಾಲಲ್ಲಿ. ಸೊ ನಾ ಹೇಳಿದಲ್ಲ 150 ಸಬ್ಸ್ಕ್ರೈಬರ್ಸ್ ಮತ್ತು 100 ಲೈಕ್ ಆದರೆ ಹೋಮ್ ಟೂರ್ಸ್ ಹಾಕ್ತೇನೆ. ಸೊ ನಿಮಗೆ ತೋರಿಸ್ತೇನೆ ಗೈಸ್ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡಿದ್ದಾರೆ, ಎಷ್ಟು ಪರ್ಸೆಂಟೇಜ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ತೋರಿಸ್ತೇನೆ. ಒಮ್ಮೆ ನೋಡಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್. ಸೊ ಇಷ್ಟು ಜನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಗೈಸ್. ಸೊ ಯಾರೆಲ್ಲ ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನನಗೆ ಜಸ್ಟ್ ಹೇಳಿದಲ್ಲ. ಸೊ ಸಿಗುವ ನೆಕ್ಸ್ಟ್ ವ್ಲಾಗ್ನಲ್ಲಿ. ಸೊ ಬಾಯ್.